ಹಾಯ್ ಗೈಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಮಾರ್ಚ್ 6ನೇ ತಾರೀಕಿನ ಬ್ಲಾಗು. ನಾನು ಏನಕ್ಕೆ ಒಂದು ವಾರ ಆದಮೇಲೆ ಬಿಡ್ತಾಯಿದ್ದೀನಿ ಅಂದರೆ, ಸೊ ನನಗೆ ನಾಳೆ ಫೈನಲ್ ಎಕ್ಸಾಮ್ ಇದೆ. ಅದಕ್ಕೆ ಮಧ್ಯದಲ್ಲಿ ನನಗೆ ಎಲ್ಲಿ ಟೈಮ್ ಸಿಗ್ತಾಯಿದೆಯೋ ನಾನು ಅಲ್ಲಲ್ಲಿ ಎಡಿಟಿಂಗ್ ಮಾಡಿಕೊಂಡು ಸೊ ಒಂದು ವಾರಕ್ಕಂತ ಟೈಮ್ ತೊಗೊಂಡು ಇವತ್ತು ಹಾಕ್ತಾಯಿದ್ದೀನಿ. ಸೊ ಎಲ್ಲರಿಗೂ ಬೇಜಾರಾಗಿದ್ದರೆ ನನ್ನ ಕ್ಷಮಿಸಿ. ಎಕ್ಸಾಮ್ ಇದೆ, ಓದ್ಕೋತಾ ಇದ್ದೀನಿ. ಸೊ ಅದಕ್ಕೆ ಒಂದು ವಾರ ಲೇಟಾಗಿದೆ. ಸೊ ಇವಾಗ ಎಲ್ಲರೂ ವ್ಲಾಗ್ನ ನೋಡಿ. ಮಾರ್ಚ್ 6 ಅಂದರೆ ರಾಯರು ಹುಟ್ಟಿದ್ದಿನ, ಅಂದರೆ ಬರ್ತಾರೆ. ಪೂಜೆ ಮಾಡಿ ಮಾಡ್ತಾರೆ. ನ್ಯೂ ವ್ಲಾಗು. ಸೊ ನಾನಿವಾಗ ನನ್ನ ವ್ಲಾಗ್ನ ಬ್ರೇಕ್ಫಾಸ್ಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಏನಂದರೆ ಸ್ಮೂತಿ, ಡ್ರೈ ಫ್ರೂಟ್ಸ್ ಬನಾನಾ ಸ್ಮೂತಿ. ಸೊ ಇವತ್ತು ನಮ್ಮ ಸ್ಕೂಲ್ಗೆ ರಜಾ ಕೊಟ್ಟಿದ್ದಾರೆ, ಯಾಕಂದರೆ 10th ಫೇರ್ವೆಲ್ ಡೇ ನಡೀತಾ ಇದೆ. ಅದಕ್ಕೆ ಸೊ ಇವತ್ತು ಮನೇಲೆಲ್ಲ ಜಾಲಿಯಾಗಿದ್ದೀವಿ. ಸ್ಮೂತಿ ಚೆನ್ನಾಗಿದೆ. ಸ್ವೀಟೇ ಇಲ್ವಲ್ಲಮ್ಮ? ಹಸಿ ಖರ್ಜೂರ ಖಾಲಿಯಾಗಿತ್ತು, ಹಾಕಲಿಲ್ಲ. ಬರೀ ಬಾಳೆಹಣ್ಣು ಮತ್ತು ಇದಾಕಿದೆ, ಡ್ರೈ ಫ್ರೂಟ್ಸ್ದು ಪೌಡ್ರು. ಈ ಸತಿ ಗೈಸ್ ಅಷ್ಟೊಂದು ಸ್ವೀಟ್ ಬಂದಿಲ್ಲ ಹೇಳ್ಬೇಕು, ಆದರೂ ಚೆನ್ನಾಗಿದೆ. ಬೇಡ, ಸುಮ್ಮನೆ ಕುಡಿ. ಸ್ವೀಟ್ ಜಾಸ್ತಿ ಗೊತ್ತಿಲ್ಲ, ಯೂಸ್ ಮಾಡಿ. ಮಮ್ಮಿ ತಿಂಡಿ ಏನು ನೋಡಿ, ಗೆಸ್ ಮಾಡಿ ಏನು ಅಂತ. ಗೈಸ್ ಪನ್ನೀರ್ ಇದೆ. ಮಮ್ಮಿ ಪನ್ನೀರಲ್ಲಿ ಏನೋ ಸ್ಪೆಷಲ್ ಮಾಡ್ತಾಯಿದ್ದೀರಾ? ಏನು? ಪನ್ನೀರ್ ಗ್ರೇವಿ ವಿತ್ ಗೀ ರೈಸ್. ತೋರಿಸ್ತೀನಿ ನೋಡಿ ಏನೇನು ಹಾಕೋದು ಅಂತ. ಹಾಂ, 3 ಟೊಮೊಟೊ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ಮಸಾಲೆಗೆ ಒಂದು 10 ನೆನೆಸಿರೋ ಗೋಡಂಬಿ. ನಿಮಗಿದು ಇಷ್ಟ ಆಗಲ್ಲ? ಇಲ್ಲ, ನನಗಿದು ಆ್ಯಕ್ಚುಲಿ ಗೋಡಂಬಿ. ನೋಡು, ಬೆಳ್ಳುಳ್ಳಿ, ಶುಂಠಿ, 2 ಹಸಿಮೆಣ್ಸಿಕಾಯಿ. ಇದನ್ನು ನೆಕ್ಸ್ಟು ಇದು ಸ್ಪೈಸಸ್ಸು ಏನೇನು? ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಅರಿಶಿನ, ಸ್ವಲ್ಪ ಗರಂ ಮಸಾಲ. ರುಬ್ಬಕ್ಕೆ ಹಾಕೋಬೇಕು ಇದನ್ನೆಲ್ಲ, ಆಯಿತಾ? ಕೊತ್ತಂಬರಿ ಸೊಪ್ಪು ಹಾಕ್ತಾಯಿಲ್ಲ, ಗ್ರೀನ್ ಕಲರ್ ಬಂದ್ಬಿಡುತ್ತೆ. ಕೊತ್ತಂಬರಿ ಸೊಪ್ಪು ಮೇಲೆ ಗಾರ್ನಿಷ್ ಮಾಡೋಣ. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಎಳೆ ಕಡ್ಡಿ, ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಯಾಕೆ ಬಿಸಾಕೋದು ಅಂತಂತ. ಓಕೆ, ಇಷ್ಟು ಇವಾಗ ರುಬ್ಕೊಳ್ಳೋಣ. ಇದು ನೈಸ್ ಆಗಿಲ್ಲ, ಸ್ವಲ್ಪ ಚೂರು ನೀರು ಹಾಕ್ಬಿಟ್ಟು ಫುಲ್ಲು ನೈಸ್ ಆಗಬೇಕಿದು. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನಷ್ಟು, ಸ್ವಲ್ಪ ಚಿಲ್ಲಿ ಪೌಡ್ರು, ಇದನ್ನು ಹಾಕಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕಷ್ಟೆ, ಜಾಸ್ತಿ ಫ್ರೈ ಮಾಡಬಾರ್ದು. ಯಾಕೋ ಪನ್ನೀರ್ ಅಷ್ಟು ಇದಿಲ್ಲ, ಇರಲಿ ಮಾಡಿ ಎತ್ತಿಟ್ಬಿಡ್ಬೇಕು. ನೋಡಿ, ಎತ್ತಿಟ್ಬಿಟ್ಟು ಇದಕ್ಕೇ ಜೀರಿಗೆ, ಪಲಾವ್ ಎಲೆ, 1-2 ಲವಂಗ, 1 ಏಲಕ್ಕಿ, 1-2 ಚಕ್ಕೆ ಪೀಸು. ಇದನ್ನು ನಾವು ಯಾವ ಪ್ಯಾನಲ್ಲಿ ಪನ್ನೀರ್ ಫ್ರೈ ಮಾಡಿದ್ವಿ ಅದಕ್ಕೆ ಹಾಕೋಬೇಕು. ಈರುಳ್ಳಿ, ಆನಿಯನು,
ಚಿಕ್ಕ ಚಿಕ್ಕದಾದರೆ 2, ದೊಡ್ಡದಾದರೆ 1 ಸಾಕು. ಇದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದು. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಈರುಳ್ಳಿದು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಬರಬೇಕು. ಗೋಲ್ಡನ್ ಕಲರ್ ಬರಬೇಕು ಬೇಗ ಅಂದರೆ ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಇವಾಗ ಸ್ವಲ್ಪ, ಜಾಸ್ತಿ ಬೇಡ, ಸ್ವಲ್ಪ. ಇದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಮಸಾಲೆ, ಅದನ್ನು ನೋಡಿ ಯಾವ ಕಲರ್ ಬಂದಿರುತ್ತೆ. ಈ ಥರನೇ ರುಬ್ಬಬೇಕು. ತುಂಬ ಪೇಸ್ಟ್ ಥರ ರುಬ್ಕೋಬೇಕು, ಇಲ್ಲಾಂದರೆ ಗ್ರೇವಿ ಚೆನ್ನಾಗಿ ಆಗಲ್ಲ. ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡ್ತೀನಿ. 2 ನಿಮಿಷ, ಒಂದು 2 ನಿಮಿಷ ಫ್ರೈ ಮಾಡಾದಮೇಲೆ ಈ ಥರ ಹಸಿ ಸ್ಮೆಲ್ ಹೋಗುತ್ತೆ. ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ಚೆನ್ನಾಗಿ. ಕೊತ್ತಂಬರಿ ಜಾಸ್ತಿ ಹಾಕ್ಬಾರ್ದು ಇದಕ್ಕೆಲ್ಲ. ನೋಡು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. 1 ನಿಮಿಷ ಲಿಡ್ನ ಕ್ಲೋಸ್ ಮಾಡೋಣ. ಮತ್ತೆ ಅದು ಹಸಿ ಸ್ಮೆಲ್ ಹೋಗಬೇಕು. ಇದಾದಮೇಲೆ ಅದು 1 ನಿಮಿಷ ಆದಮೇಲೆ ಪನ್ನೀರ್ ಹಾಕೋಣ. ಈಗ ಫ್ರೈ ಮಾಡ್ಕೊಂಡಿರೋ ಪನ್ನೀರನ್ನ ಇದಕ್ಕೆ ಹಾಕ್ಬೇಕು. ಯಾಕೋ ನೀರು ಏನು ಗೊತ್ತಾ, ನಿಜವಾಗ್ಲೂ ಪನ್ನೀರನ್ನ ಬುಕ್ ಮಾಡಿ ತರಿಸ್ಬಾರ್ದು. ಬಾಯಿ ಮುಚ್ಕೊಂಡು ನಾವು ಹೋಗಿ ತರಬೇಕು. ಗೈಸ್ ನೀವೇನು ಹೇಳಿ, ಯಾವುದೇ ಹೋಟ್ಲಲ್ಲಿ ಹೋಗ್ತಿದ್ದೋ ಅಮ್ಮನ ಅಡುಗೆ ಒಂದೊಂದೇ ಅಡುಗೆ ಅಷ್ಟು ಅದೇ ಕೈ ರುಚಿ ಟೇಸ್ಟಿಯಾಗಿರುತ್ತೆ ಗೈಸ್. ಅದನ್ನು ತಿಂತಾಯಿದ್ರೆ ಅಮ್ಮ ಮತ್ತು ಅಜ್ಜಿ ಅವ್ರ ಅಡುಗೆ ಅಂತೂ ಅಯ್ಯೋ ಸೂಪರ್. ಸೊ ಇವಾಗ ಪನ್ನೀರ್ ಗ್ರೇವಿ ರೆಡಿ ಆಗಿದೆ ಅಲ್ಲ? ಪನ್ನೀರ್ ಗ್ರೇವಿ ಆಯಿತು. ಪನ್ನೀರ್ ಗ್ರೇವಿ ರೆಡಿ ಆಗಿದೆ. ಇವಾಗ ನೆಕ್ಸ್ಟ್ ಈಸ್ ಗೀ ರೈಸ್. ಸೊ ಇವಾಗ ಗೀ ರೈಸ್ನ ಪ್ರಿಪೇರ್ ಮಾಡೋಣ. 1 minute 37 seconds later. ಹಚ್ಚಿದ್ದೀನಿ ಗೀ ರೈಸ್ ಮಾಡೋಕ್ಕೆ ತುಪ್ಪ. ಈಗ ಈ ತುಪ್ಪ ಕಾಯಿಲಿ ಸ್ವಲ್ಪ ಆಯಿಲು ಹಾಕೋಣ. ಸ್ವಲ್ಪ ಹಾಕೋಣ ಆಯಿಲು. ಒಂದು 2 ಟೇಬಲ್ ಸ್ಪೂನು ಆಯಿಲ್ ಹಾಕಿದ್ದೀನಿ. ಸ್ಪೈಸಸ್ ಹಾಕೋಣ. ಇದನ್ನಂತೂ ಮಿಸ್ ಮಾಡಲೇಬೇಡಿ. ಜೀರಿಗೆ, ಸೋಂಪು ಕಾಳು, 2 ಪಲಾವ್ ಎಲೆ, 2 ಚಕ್ಕೆ, 2 ಏಲಕ್ಕಿ, 2 ಲವಂಗ. ಏನೋ ಚಕ್ರ ಹೂವು, ಅನಾನಸು ಅದೆಲ್ಲ ಹಾಕ್ಬೋದು. ಇದನ್ನು ಹಾಕೋಣ. 2 ಹಸಿಮೆಣ್ಸಿಕಾಯಿ ಮಧ್ಯದಲ್ಲಿ ತುಂಡು ಮಾಡಿರೋದು ಮಿಕ್ಸ್ ಮಾಡೋಣ. ಆನಿಯನ್ ಹಾಕ್ತಾಯಿಲ್ಲ ಇವತ್ತು ಗೀ ರೈಸ್ಗೆ. ಈಗ ಆಯಿತಾ ಇದು? ಈಗ ಆದ ತಕ್ಷಣ ಅಕ್ಕಿ 1/2 hour ನೆನೆಸಿ ಇಕ್ಕಿರೋದು, ಸೋಪ್ ಮಾಡಿರೋದು, ನೆನೆಸಿ ಇಟ್ಕೊಂಡಿರೋದು, ಅದನ್ನು ಹಾಕೋಣ. ಫ್ರೈ ಮಾಡಬೇಕು. ಒಂದು 2 ನಿಮಿಷ ಫ್ರೈ ಮಾಡೋಣ. ಎಲ್ಲ 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಓಕೆ, ಕೊರಿಯಾಂಡರ್ ಲೀವ್ಸ್ ಕಟ್ ಮಾಡಿರೋದು, ಕೊತ್ತಂಬರಿ ಸೊಪ್ಪು. ಇವಾಗ ಕಾಯಲು ರುಬ್ಬಿಟ್ಕೊಂಡಿದ್ವಿ. ಒಬ್ಬೊಬ್ಬರು ಹಾಲು ಹಾಕ್ತಾರೆ. ನಾನು ಒಂದು ಅರ್ಧ ಹೋಳು ತೆಂಗಿನಕಾಯಿನ ರುಬ್ಬಿಟ್ಕೊಂಡು ಅದನ್ನು ಸೋಸ್ಕೊತಾಯಿದ್ವಿ. ಚೆನ್ನಾಗಿರುತ್ತೆ ಅದು ಹಾಕಿದ್ರೆ. ಪನ್ನೀರ್ ಆರ್ಡ್ರ್ ಮಾಡಿರೋ ಚೆನ್ನಾಗೇ ಬಂದಿಲ್ಲ. ಕಟ್ ಮಾಡ್ತಾಯಿದ್ರೆ ಎಲ್ಲ ಒಂಥರ ಪುಡಿ ಪುಡಿ ಮುರಿತಾ ಇರೋ ಥರ. ಗೀ ರೈಸ್ ಆಗಿದೆ. ಇನ್ನೊಂದು 5 ನಿಮಿಷ ಮತ್ತೆ ಹಾಫ್ ಆನ್ ಅವರಾ ಬೇಯಬೇಕು. ಇದಕ್ಕೆ ಸಾಲ್ಟ್ ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕ್ಬೋದು. ಈಗ ನೀರು ಹಾಕೋಣ ಕರೆಕ್ಟಾಗಿ. ಅದು ಅನ್ನ ಬೇಯೋಕ್ಕೆ. ನಮ್ಮ ಕಡೆ ಮೈಸೂರು ಕಡೆ ಎಲ್ಲ ಏನು ಗೊತ್ತಾ, ಬೇಯಕ್ಕೆ ಅನ್ನೋದು ಇಂಗ್ಲೀಷ್ ವರ್ಡ್. ಅದು ಅಲ್ಲ ಒಂಥರ ಬೇಯಿಸೋಕ್ಕೆ ಅಂತಾರಲ್ಲ ಅವರು, ಆ ಥರ. ನಮ್ಮ ಮೈಸೂರು ಕಡೆ ಎಲ್ಲ ಕುದಿಯೋಕ್ಕೆ ಅಂತಾರೆ.
ಚೆನ್ನಾಗಿ ಕಾಣಿಸ್ತಾ ಇಲ್ವ ತರುಣ್? ಮೊಸರನ್ನ ಮೊಸರನ್ನೇ ತರುಣ್ ಏನು ಈ ಥರ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಪಲಾವಲ್ಲೇ ಎತ್ಬಿಟ್ಟು ಒಂದು ಚಕ್ಕೆ ಲವಂಗ ಎತ್ಬಿಟ್ಟೆ. ಏನು ತರುಣ್ ಈ ಥರ ಹೇಳ್ಬಿಟ್ಟೆ ನೀನು? ಪಲಾವ್ ಅಲ್ಲ ಸಾರಿ ಮೊಸರನ್ನೇ. ಈಗ ನೋಡಿ ಗಾಯ್ಸ್, ನಮ್ಮಮ್ಮ ಮೊಸರನ್ನಾಗೆ ಉಪ್ಪು ಹಾಕ್ತಾ ಇದ್ದಾರೆ. ಈಗ ಹಂಗಲ್ಲಪ್ಪ, ಈಗ ಬರೀ ನಾನು ಮಾಡಿದ್ದೇ ಆಯಿತು ಕುಕ್ಕಿಂಗು, ಬರೀ ನಾನು ಮಾಡಿದ್ದು ತಿಂದಿದ್ದೇ ಆಯಿತು. ಒಂದಿನ ನೀನು ಏನಾದರೂ ಸಿಂಪಲಾಗಿ ಮಾಡು. ಸಿಂಪಲಾಗಿ ನನಗೆ ಮಾಡಿಕೊಡು. ನೀನು ಹೇಳ್ತೀಯಲ್ಲ ಅಮ್ಮ ನೀನು ಎಷ್ಟು ಕಷ್ಟಪಡ್ತೀಯಮ್ಮ, ಅಡುಗೆ ಮಾಡ್ತೀಯಮ್ಮ, ಎಲ್ಲ ಕೆಲಸ ನೀನೇ ಮಾಡ್ತೀಯಮ್ಮ ಅಂತ ಹೇಳ್ತೀಯಲ್ಲ, ಒಂದೇ ಒಂದಿನ ಸಿಂಪಲಾಗಿ ನೀನು ಮಾಡ್ಕೊಂಡು ನೋಡ್ತೀವಿ, ಆಗುತ್ತಾ? ಆಗುತ್ತೆ. ಏನು ಮಾಡ್ತೀಯ ಹೇಳು? ನೀವೇನಂತ ಅಂತೀರಾ? ಅದನ್ನೇ ಈಗ ಪರೀಕ್ಷೆಯನ್ನು ಮುಗಿಸು, ದೊಡ್ಡ ಪರೀಕ್ಷೆಯನ್ನು ಮುಗಿಸು. ಮುಗಿಸ್ಬಿಟ್ಟು ನೆಕ್ಸ್ಟ್ ಅಂತ ಹೇಳಲ್ಲ ಹೇಳೇ ಬಿಟ್ರಿ. ನಾನು ಬಿಟ್ರಿ ಅದನ್ನ ನೀವು ಹೇಳಬೇಕು. ಅಂದ್ರೆ ನೆಕ್ಸ್ಟ್ ಅಂತ ಹೇಳಬಾರ್ದು, ಮುಂದೆ ಅಂತ ಅಂತಾರೆ. ಅಲ್ಲ, ನಾನು ನಿಂಗೆ ಹೇಳಿದ್ದು ಹೇಳಲ್ಲ ಅಂತ. ಮುಂದೆ ಹೇಳಿ ಮಾತಾ ತರುಣ್, ಕನ್ನಡದಲ್ಲೇ ಹಿಂಗೆ ಮಾತಾಡಿದ್ರೆ ಹೆಂಗಾಗ್ಬಿಡುತ್ತಲ್ಲ, ಅಲ್ಲಿಗೆ ತಿಳ್ಕೊ. ನಾವು ಕನ್ನಡದವರಾಗಿ ಕನ್ನಡದಲ್ಲಿ ಮಾತಾಡೋದನ್ನು ಅದೆಷ್ಟು ಕಷ್ಟ ಆಗುತ್ತೆ. ಎಲ್ಲ ವರ್ಡ್ನು ಕನ್ನಡದಲ್ಲೇ ಮಾತಾಡಬೇಕು ಅನ್ನೋದು. ಅದೇ ಇಂಗ್ಲೀಷ್ ವರ್ಡ್ ಆದರೆ ನೋಡು, ವರ್ಡ್ ಇಂಗ್ಲೀಷು. ನೆಕ್ಸ್ಟ್ ಬಟ್ ಅದನ್ನೆಲ್ಲ ನಾವು ಅದನ್ನೆಲ್ಲ ನಾವು ತುಂಬ ಉಪಯೋಗಿಸ್ತೀವಿ. ಇದಾಗಲಿ ಚಿನ್ನು, ಈಗ ಅಲ್ಲಿವರೆಗೂ ನೀನು ಸ್ಟಡಿ ಮಾಡ್ತಾ ಇರು. ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನೂ ಎಷ್ಟು ನಿಮಿಷ? ಇಲ್ಲ 10 ನಿಮಿಷ, ಒಂದು 15 ನಿಮಿಷ. ಓಕೆನಾ? 15 ನಿಮಿಷ. ಸೊ ಗೈಸ್, ಇವತ್ತು ಅಕ್ಕ ನಮ್ಮ ಮನೆಗೆ ಏನಕ್ಕೆ ಬಂದಿದ್ದಾರೆ ಅಂದರೆ, ನಮ್ಮಮ್ಮ ಇವತ್ತು ಒಂದು ಸ್ಪೆಷಲ್ ಮಾಡಿದ್ದಾರಲ್ಲ, ಅದನ್ನು ಟೇಸ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಸ್ಪೆಷಲ್ಲು ಸರ್ಪ್ರೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಿಮ್ಮ ಅಕ್ಕಂಗೆ ಕಣ ನೋಡಿ, ದಿವ್ಯಕ್ಕಂಗೆ ಸ್ಪೆಷಲ್ ಬಿಟ್ಟು ಹೇಳಿದ್ರೆ ಜಡ್ಜ್ಮೆಂಟು. ಪನ್ನೀರ್ ಗ್ರೇವಿ ಗೀ ರೈಸ್ ಟೇಸ್ಟ್ ಮಾಡಿ. ನಿಮಗೋಸ್ಕರನೇ ಕಾಯ್ತಾ ಇದ್ದಿದ್ದು. ಬೇಡ, ನಾವೆಲ್ಲ ಕೈಯೆಲ್ಲ ತಿಂತೀವಿ. ನೀನು ತಿಂದಿಲ್ವೇನೋ? ಇಲ್ಲ. ಯಾಕೆ? ನಿಮಗೋಸ್ಕರ ಅಕ್ಕ. ಓ ಮೈ ಗಾಡ್, ವಾ. ಲೆಟ್ ಮಿ ಟೇಸ್ಟ್ ಆ್ಯಂಡ್ ಟೆಲ್ ಯು ಹೌ ಇಟ್ಸ್. ಹೌಸ್ ದ ಪನ್ನೀರ್, ಹೌಸ್ ದ ಪನ್ನೀರ್. ನೈಸ್ ಇದೆ, ಸಕ್ಕತ್ತಾಗಿದೆ. ನೀನು ತಿನ್ನೋಗ ಫಸ್ಟು, ಬಿಸಿ. ನೈಸ್ ಇದೆ. ಅಕ್ಕ 10ಗೆ ಎಷ್ಟು ಕೊಡ್ತೀರಾ? I'll give 10 out of 10. ವಾವ್, ಜಡ್ಜಿಂದ ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ತು ಇವತ್ತು. ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ಸೊ ಗೀ ರೈಸ್, ಪನ್ನೀರ್ ಗ್ರೇವಿ. ಸೊ ಫಸ್ಟು ಪನ್ನೀರ್ ಗ್ರೇವಿ ಮತ್ತು ಗೀ ರೈಸ್ ಟೇಸ್ಟ್ ಮಾಡೋಣ. ಅಲ್ಲ, ಅದು ಸ್ಮೂತಿ ಮಾಡಿ. ಹ್ಞೂ, ಅಲ್ಲ ಕಡಿಮೆ. ಸೊ ಗೈಸ್, ಸಾಕು, ಸೂಪರ್, ಸಕ್ಕತ್ತಾಗಿದೆ ಗೈಸ್. ಪನ್ನೀರ್ ಟೇಸ್ಟ್ ಮಾಡೋಣ. ಪನ್ನೀರು खत्म. बाय बाय, टाटा, गुड बाय, गया.